ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಜಯ ಸೌಂದರ್ಯ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀವಿ. ಹೇಳಪ್ಪ. ಹಾಯ್ ಗೈಸ್, ಚೆನ್ನಾಗಿದ್ದೀವಿ. ಇವತ್ತು ನಾವೆಲ್ಲ ಹೋಗ್ತಾ ಇದ್ದೀವಿ ಅಂದ್ರೆ ನಮ್ಮ ತೋಟ ಹತ್ರ. ನಿಮಗೂ ಬೇಕಂದ್ರೆ ಶೇರ್ ಮಾಡ್ಕೊಳ್ಳಿ. ಶೇರ್ ಮರಿಬೇಡಿ ಪ್ಲೀಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮಮ್ಮ ಅಂತ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವತ್ತು ಸಂಡೇ ಅಲ್ವಾ, ಸೊ ನಮ್ಮ ತೋಟದ ಹತ್ರ ಹೋಗ್ಬಿಟ್ಟು ಬರೋಣ ಅಂತ ಹೊರಟ್ವಿ. ಸೊ ರೂಪೇಶ್ ನಿದ್ದೆ ಮಾಡ್ತಾವ್ರೆ ಫ್ರೆಂಡ್ಸ್. ನೋಡಿ, ಅರ್ಧದಲ್ಲೇ ಸ್ಟಾಪ್ ಮಾಡಿ ನಿದ್ದೆ ಬರ್ತಾಯಿದೆ, ಒಂದು 10 ನಿಮಿಷ ಅಂತ ಅಂದ್ಬಿಟ್ಟು ಮಲಗಿದ್ದಾರೆ. ನಾನು ಹಾಗೆ ವ್ಲಾಗ್ ಮಾಡ್ಕೊಳ್ಳೋಣ ಅಂತ ವ್ಲಾಗ್ ಮಾಡ್ತಾಯಿದ್ದೀನಿ. ಇದು ವೀರು ನಮ್ಮ ಮಮ್ಮಿ ಮನೆಗೆ ಬಂದು 1 ವೀಕ್ ಆಯ್ತಪ್ಪ. ಚೆನ್ನಾಗಿ ಎಂಜಾಯ್ ಮಾಡಿದೆ. ಡೇ ಕೇರ್ಗೆ ಹೋಗಿಲ್ಲ 1 ವೀಕಿಂದ. ಮಸ್ತ್ ಎಂಜಾಯ್ ಮಾಡ್ದ. ಏನು ಬೇಡ, ಇಲ್ಲೇ ಕೂತ್ಕೊ, 1 ನಿಮಿಷ ಕೂತ್ಕೊ. ಸೊ ಏನೇನು ಮಾಡಿದೆ ಹೇಳ್ಬೇಕು ಜಲ್ದಿ, ಕ್ಲೀನಾಗಿ ವ್ಲಾಗಲ್ಲಿ ಕ್ಲೀನಾಗಿ ಹೇಳು. ಏನೇನು ಮಾಡಿದೆ 1 ವೀಕ್ ಎಲ್ಲ? ಆಟ ಆಡ್ದೆ. ಸರಿ, ನಾಳೆ ಇಲ್ಲ ಫ್ರೆಂಡ್ಸ್, ನಾನು ಇವತ್ತು ಇಲ್ಲೇ ಇರ್ತೀನಿ. ನಾಳೆ ನನ್ನ ಬೆಸ್ಟ್ ಫ್ರೆಂಡ್ ರಕ್ಷಿತಕ್ಕ, ಸಾರಿ, ಅವ್ರ ಮಗಳದ್ದು ನಾಳೆ ಫಂಕ್ಷನ್ ಇದೆ, ಹಾಫ್ ಸ್ಯಾರಿ ಫಂಕ್ಷನ್. ಹಾಗಾಗಿ ನಾವು ಇವತ್ತು ಇಲ್ಲೇ ಇರ್ತೀನಿ. ರೂಪೇಶ್ ಬ್ಯಾಂಗ್ಳೂರ್ಗೆ ಹೋಗ್ತಾರೆ. ನಾಳೆ ನಾನು ನಮ್ಮ ಚಿಕ್ಕಮ್ಮ ಮಾತ್ರ ಅಲ್ಲಿ ಹೋಗ್ತೀವಿ. ಸೊ ಬನ್ನಿ ನಮ್ಮ ತೋಟದ ಹತ್ರ ಹೋಗೋಣ. ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ಫ್ರೆಂಡ್ಸ್, ಎಲ್ಲ ವ್ಲಾಗ್ಸ್ನ ನೋಡಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಒಂದು ಪುಟ್ಟ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಏನು ಕೊಡ್ತೀಯಾ ಎಲ್ರಿಗೂ? ಚಾಕ್ಲೇಟ್ ಕೊಡ್ತೀನಿ. ಆಯ್ತಾ ಸರ್? ನಿದ್ದೆ ಹಾಯ್ ಮಾಡಿಬಿಡಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನು ಸರ್, ಹೇಗಿದೆ ಲೈಫು? ಓಕೆ ಫ್ರೆಂಡ್ಸ್, ಬನ್ನಿ ಹೋಗೋಣ. ಫ್ರೆಂಡ್ಸ್, ಬಿಸಿಲಂತೂ ಸಿಕ್ಕಾಪಟ್ಟೆ ಇತ್ತು. ಹೋಗೋ ದಾರಿಯಲ್ಲಿ ಹಾಗೆ ಲೆಮನ್ ಜ್ಯೂಸ್ನ ತೊಗೊಂಡು ಕುಡ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮನ್ನು ನಾವು ಜಾಸ್ತಿ ಹೈಡ್ರೇಟಾಗಿ ಇಟ್ಕೋಬೇಕು, ಅದಕ್ಕಾಗಿ. ಆ್ಯಂಡ್ ಬನ್ನಿ ವ್ಲಾಗ್ನ ಕಂಟಿನ್ಯೂ. ವ್ಯೂ ಸಕ್ಕತ್ತಾಗಿದೆ. ಹೋಗೋಣ ಸ್ವಿಮ್ಮಿಂಗ್ ಪೂಲ್ಗೆ ನಾಳೆಯಿಂದ. ನನಗೆ ಇಲ್ಲಿ ನಮ್ಮ ತೋಟದ ಹತ್ರ ಬರೋವಾಗ ಈ ಒಂದು ಸ್ಟ್ರಚ್ ತುಂಬ ಇಷ್ಟ ನನಗೆ. ಇದೇ ಗ್ರೀನ್ ವ್ಯಾಲಿ ರೆಸಾರ್ಟ್ ರೈಟ್ ಸೈಡ್ಗೆ. ಸೊ ಇದಾದ್ಮೇಲೆ ಇಲ್ಲಿ ಮುಂದೆ ಗೋದ್ರೇಜ್, ಅಮ್ಮಮ್ಮ ಅದಾಗಿರೋದು ಗೋದ್ರೇಜ್ ಆಗಿದೆ. ಸಕ್ಕದಾಗಿ ಮಾಡಿದ್ದಾರೆ. ಎಲ್ಲ ಪ್ಲಾಟ್ಸ್ ಸೋಲ್ಡ್ ಔಟ್. ಒಂದು ಇಲ್ವಂತೆ, ಇನ್ನ ರೆಡಿ ಮಾಡ್ತಾ ಇದ್ದಾರೆ ಇವಾಗ. ಸೊ ಇದೆಲ್ಲ ನೋಡಿ, ಥರ ಸ್ಪೋರ್ಟ್ಸ್ದು ಏನಂತಾರೆ, ಇದು ಸ್ಪೋರ್ಟ್ಸ್ ಕ್ಲಬ್ ಥರ ಮಾಡಿ, ಅಕಾಡೆಮಿ ಥರ ನೋಡಿ. ಇದೆ ಗೋದ್ರೇಜ್ದು ಪ್ರಾಪರ್ಟೀಸ್. ಜಸ್ಟ್ ಇಲ್ಲಿಂದ 10 ಮಿನಿಟ್ಸು ನಮ್ಮ ತೋಟ. ಸಕ್ಕದಾಗಿ ಮಾಡ್ತಾ ಇದ್ದಾರೆ, ಕಾಣಿಸುತ್ತಾ? ದೊಡ್ಡ ದೊಡ್ಡ ಪ್ಲಾಟ್ಸ್ ಆದರೆ ನೋಡಿ, ಸಿಕ್ಕಾಪಟ್ಟೆ ದೊಡ್ಡ ದೊಡ್ಡ ಪ್ಲಾಟ್ಸ್ ಮಾಡ್ತಾವ್ರೆ. ಫುಲ್ಲು ಹೊಲ ಇದ್ದಿದ್ದು ಇಲ್ಲೆಲ್ಲ ಫಸ್ಟ್, ಅಲ್ಲ ಮಮ್ಮ? ಹೆಂಗೆ ಮಾಡಿಬಿಟ್ರೆಲ್ಲ. ಏನಾಯ್ತು ವೀರ್? ಎಷ್ಟೊಂದು ಬರೇ ಎಲ್ಲ ಇಲ್ಲಿ ಈ ಥರ ಲೇಔಟ್ಸ್ ಮಾಡ್ತಾ ಇದ್ದಾರೆ ಎಲ್ಲ ಫುಲ್ಲು. ಅದು ಬಿಟ್ಟು ಇನ್ನೊಂದೇನು ಫಾರ್ಮ್ ಲ್ಯಾಂಡ್ಸ್ ಕೂಡ ಜಾಸ್ತಿ ಆಗೋಯ್ತು. ಫ್ರೆಂಡ್ಸ್, ಯದುವೀರ್ಗೆ ಫಸ್ಟು ನಮ್ಮ ತೋಟ ಅಂದರೆ ಏನು ಅದೆಲ್ಲ ಏನೂ ಅರ್ಥ ಆಗ್ತಿರ್ಲಿಲ್ಲ. ಇವಾಗೆಲ್ಲ ಅರ್ಥ ಆಗೋಕ್ಕೆ ಶುರುವಾಗಿದೆ ಅಲ್ಲ. ಸ್ಯಾಟರ್ಡೆ ಬಂದರೆ ಸಾಕು, ಅವ್ರ ಅಪ್ಪನಿಗೆ ನಡಿ ತೋಟ ಹತ್ರ ಹೋಗೋಣ ಅಂತ ಶುರು ಮಾಡ್ಕೊಳ್ತಾನೆ. ಆ್ಯಂಡ್ ನಮ್ಮ ಮಾವಿನಕಾಯಿ ಮರದಲ್ಲಂತೂ ಫುಲ್ಲು ಗುಚ್ಚೆ ಮಾವಿನ ಹಣ್ಣೆಲ್ಲ ಬಿಟ್ಟಿದ್ದಾವೆ. ಅಲ್ಲೂ ಕರ್ಕೊಂಡು ಹೋಗ್ತೀನಿ ನೋಡಿವ್ರಂತೆ. ಆ್ಯಂಡ್ ಪಕ್ಕದಲ್ಲಿ ಇದು ಬೇರೆಯವ್ರದ್ದು. ಸೊ ಅವರು ಬೋರ್ ಹಾಕ್ತಾಯಿದ್ರು. ನಮಗೆಲ್ಲ ಕ್ಯೂರಿಯಾಸಿಟಿ, ಎಷ್ಟಕ್ಕೆ ಬೀಳುತ್ತೆ ಏನು ಅಂತೆಲ್ಲ. ಆಮೇಲೆ ನಾವು ನಮ್ಮ ಮಾವವ್ರು ಹಾಕ್ಸೋವಾಗ 1986 ನಮ್ಮ ಮಾವ ಅವರು ಹಾಕ್ಸಿದ್ದಂತೆ. ಇವಾಗಲೂ ಅದರಲ್ಲಿ ಎಷ್ಟು ಚೆನ್ನಾಗಿ ನೀರು ಬರ್ತಾ ಇರುತ್ತೆ. ಒಂದು ದಿವಸನೂ ಸ್ಟಾಪ್ ಆಗಿಲ್ಲಂತೆ. ಸ್ಟಾಪ್ ಆಗೋದು ಬೇಡ. ಸೊ ಅದೆಲ್ಲ ಹೆಂಗಿತ್ತು ಪ್ರೆಷರು, ಇವಾಗ ಪ್ರೆಷರ್ಸೇ ಬರ್ತಾ ಇರಲಿಲ್ಲ. ಸುಮಾರು ಒಂದು 30 ಅಡಿ ಹಾರ್ತಿತ್ತಂತೆ ಆಕಾಶಕ್ಕೆ. ಒಂದು 30 ಅಡಿ ಹೈಟಲ್ಲಿ ಪ್ರೆಷರ್ಗೆ ಹಾರ್ತಿತ್ತು ಅಂತೆಲ್ಲ ನಾವು ಮಾತಾಡ್ಕೊಂಡು ಕೂತಿದ್ವಿ. ಇನ್ನು ರಾಕ್ ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ, ನೋಡಿ ಬನ್ನಿ, ಎಂಜಾಯ್ ಮಾಡಿ. ಬಟ್ ಏನೇ ಹೇಳಿ ಫ್ರೆಂಡ್ಸ್, ನಮಗೆ ಸಿಟಿಯಲ್ಲಿರೋರಿಗೆ ವಾರ ಪೂರ್ತಿ ಕೆಲಸ ಮಾಡಿ ಈ ಥರ ಸಂಡೇ ತೋಟದ ಹತ್ರ ಬಂದು ಒಂದು ಎಳ್ಳೀರೋ ಏನಾನ ಕುಡ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಹೋಗ್ಬಿಟ್ರೆ ಅಂತೂ ಮಸ್ತಾಗಿರುತ್ತೆ. ನೀವು ಹಿಂಗೆ ಮಾಡ್ತೀರಾ ಯಾರಾದರೂ ಇದ್ದರೆ ಅಂದ್ಬಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಬನ್ನಿ, ಈಗ ರಾಕ್ ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ, ನೋಡಿ ಎಂಜಾಯ್ ಮಾಡಿ.
ఏదో వంకొచ్చింది అంటే అసలు నీ అన్న కొట్టి 50 రూపాయలు ಬೇಕಾ ನಿಂಗೆ ಜಾಕ್ ಫ್ರೂಟು? ಅದ್ರಲ್ಲಿ ಬೇಕಾ ಇದ್ರಲ್ಲಿ ಬೇಕಾ? ಅದ್ರಲ್ಲಿ ದೊಡ್ಡದೈತೆ ಅದ್ರಲ್ಲಿ ಚಿಕ್ಕದೈತೆ. ಹಾ ಅದ್ರಲ್ಲಿ ದೊಡ್ಡದೈತೆ ತಗೊಳ್ಳೋಣ. ಚೆನ್ನಾಯ್ತಾ? మాట్లాడొద్దు ನಮ್ಮ ಬೋರ್ ಇರೋ ಹತ್ರ ಆ ಬೋರ್ ಮಿಷಿನ್ ಪಕ್ಕದಲ್ಲೇ ಈ ಥರ ಜೇನ್ ಕಟ್ಟಿತ್ತಂತೆ. ಸ್ವರೂಪ್ ಹೋಗಿ ಕಿತ್ಕೊಂಡು ಬಂದಿದ್ದ. ನಾನು ಯದುವೀರ್ಗೆ ತೋರಿಸ್ತಾ ಇದ್ದೆ ಬೀಸ್ ಎಲ್ಲ ನೋಡಿ ಹೇಗಿದೆ ಅಂದ್ಬಿಟ್ಟು. ಆಮೇಲೆ ನಮ್ಮ ಕ್ಯೂರಿಯಾಸಿಟಿ ನೀರು ನೀರು ಬಂತ ಅಂತ ನೋಡೋಕ್ಕೆ. ಬಟ್ ಏನೇ ಆಗಿರಲಿ ಪಾಪ ಯಾರೇ ಬೋರ್ ಹಾಕ್ಸಿದ್ಲಿ ಎಲ್ರಿಗೂ ನೀರು ಸಿಗಲಿ, ಆ ಗಂಗಮ್ಮ ತಾಯಿ ಕಾಪಾಡಲಿ. ಬಿಕಾಸ್ ಎಷ್ಟೋ ಆಸೆಗಳಿಂದ ಎಷ್ಟೋ ವರ್ಷ ದುಡ್ಡನ್ನ ಕೂಡಿಟ್ಕೊಂಡು ಈ ಬೋರುಗಳನ್ನೋದು ಹಾಕ್ತಾರೆ. ಪ್ರತಿಯೊಬ್ಬರು ರೈತರಿಗೆ ಅಲ್ಲ ಪ್ರತಿಯೊಬ್ಬರಿಗೂ ಸಿಗಲಿ ಅಂತ ನಾನು ಆಶಿಸ್ತೀನಿ. ಆ್ಯಂಡ್ ರೂಪೇಶ್ ನೋಡಿ ತಿನ್ನಿಸ್ತಾ ಇದ್ದಾರೆ. ಆ್ಯಂಡ್ ನ್ಯಾಚುರಲ್ ಜೇನು ತುಪ್ಪ ಏನು ಸಿಗುತ್ತಲ್ಲ, ನಿಮ್ಗೆ ಯಾರಾನ ಗೊತ್ತಿದ್ರೆ ತರಿಸ್ಕೊಳ್ಳಿ. ಈ ನಮ್ಮ ಸಿಟೀಸಲ್ಲೆಲ್ಲ ಏನು ಸಿಗುತ್ತಲ್ಲ ಅದೆಲ್ಲ ನಮಗೆ ನ್ಯಾಚುರಲ್ ಆಗಿರೋಕ್ಕೆ ಚಾನ್ಸ್ ಇಲ್ಲ. ಅದೆಲ್ಲ ಬಂದ್ಬಿಟ್ಟು ನಮಗೆ ಈ ಬೆಲ್ಲದ ಪಾಕದ್ದು ಕೂಡ ಮಿಕ್ಸ್ ಮಾಡಿರ್ತಾರೆ. ಸೊ ಹಾಗಾಗಿ ನ್ಯಾಚುರಲ್ ತಿಂದರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಆ ಸ್ವೀಟ್ ಹೇಗಿರುತ್ತೆ, ಏನೋ ಎಷ್ಟು ಥಿಕ್ಕಾಗಿರುತ್ತೆ ಜೇನು ಅನ್ನೋದನ್ನ ನಿಮ್ಗೆ ಅರ್ಥ ಆಗುತ್ತೆ. ಆ್ಯಂಡ್ ನಮ್ಮ ತೋಟದಲ್ಲೂ ಆ ಬಾಕ್ಸ್ ಇಟ್ಬಿಟ್ಟು ಜೇನ್ನ ಕಲೆಕ್ಟ್ ಮಾಡ್ಕೊಳ್ಳೋ ಥರ ರೆಡಿ ಮಾಡಿಸಿದೆ. ಅಂದರೆ ಸ್ವರೂಪ್ ಅವ್ರ ಫ್ರೆಂಡ್ ತಂದಿಟ್ಟಿದ್ರು. ಸೊ ಅದರಲ್ಲಿ ಕೂಡ ಇವತ್ತು ಜೇನ್ನ ತೊಗೊಂಡು ನಾವು ಬೆಂಗಳೂರಿಗೆ ಎತ್ಕೊಂಡು ಹೋಗ್ತೀವಿ ಅದನ್ನು ಕೂಡ. ಹಾಗೆ ನಮ್ಮ ಮಾವ ಅವ್ರಿಗೆ ಗೊತ್ತಿರೋರನ್ನ ಕರೆಸ್ಬಿಟ್ಟು ಎಳ್ನೀರು ನಾವು ಬೆಂಗಳೂರು ಎತ್ಕೊಂಡು ಹೋಗೋಕ್ಕೆ, ಏನು ಬೆಂಗಳೂರಲ್ಲಿ 60 ರೂಪೀಸ್ ಒಂದು ಎಳ್ನೀರು. ಅದಕ್ಕೆ ನಮ್ಮ ಮಾವ ಏನಕ್ಕಲ್ಲಿ ಕಾಸು ಕೊಟ್ಟು ತೊಗೊತೀರಾ, ಇಲ್ಲಿಂದನೇ ತೊಗೊಂಡೋಗಿರಾ ಅಂತ ಹೇಳ್ಬಿಟ್ಟು ಎಲ್ಲ ಇಳಿಸ್ತಾ ಇದ್ದಾರೆ. ಸೊ ಇವತ್ತು ಬೆಂಗಳೂರಿಗೆ ತೊಗೊಂಡೋಗ್ತೀವಿ. ಒಂದು ವಾಟರ್ ದೊಡ್ಡ ಟಬ್ಬಲ್ಲಿ ನೀರು ತುಂಬಿಸ್ಬಿಟ್ಟು ಅದರಲ್ಲೆಲ್ಲ ಹಾಕ್ಬಿಡ್ತೀವಿ. ಎವ್ರಿ ಡೇ ಒಂದು ಕುಡಿಯೋ ಥರ, ಹೆಲ್ತ್ಗೆ ಒಳ್ಳೇದಲ್ವಾ. ಹಾಗಾಗಿ ಆ್ಯಂಡ್ ಈ ಮಿಷಿನ್ ನೋಡಿ ಎಷ್ಟು ಈಸಿ ಆಗಿಬಿಟ್ಟಿದೆ. ಮರ ಹತ್ತೋದೆಲ್ಲ ಈಸಿಯಾಗಿ ಟಕ್ 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 ಅಂತ ಹತ್ಕೊಂಡು ಹೋಗ್ಬಿಡ್ಬೋದು ನೋಡಿ, ಟಕ್ ಟಕ್ ಅಂತ. ನಾನು ಹೇಳ್ತಾ ಇದ್ದೆ ಈ ಥರದ್ದು ಒಂದು ನೆಕ್ಸ್ಟ್ ನಾವು ತೊಗೊಂಡ್ಬಿಡೋಣ ಅಂತ. ಹೆಂಗೆ ಯದುವೀರ್ ಹತ್ತಿದ್ದು? ನೆಕ್ಸ್ಟ್ ಹತ್ಸೋದು ಇವನ್ನ. ಇಲ್ಲ ಇನ್ನೊಂದು ಬಿಟ್ಟು ಲೈನ್ ವಿಂಡೋ
ಹಾಗೆ ಕೊಡು ಒಂದು ಸ್ವಲ್ಪ ಹೇಳ್ತೀನಿ. ನೋಡಿ ಅವ್ರು ಹೆಂಗೆ ಕೈಯಲ್ಲಿ ಇಟ್ಕೋತಾರೆ. ಹಾಂ, ಕೈಯಲ್ಲೇ ಹಿಂಗೆ ಎತ್ಕೊತಾ ಇತ್ತು ಹುಳನೆಲ್ಲ. ಚಾಕು ಏನಿಲ್ವಾ? ಹೋಯ್ತು. ಹಾಂ, ಕಾಣಿಸಿಲ್ಲ. ಈ ಕಡೆ ಒಂದು ಅನ್ಸುತ್ತೆ. ರಾಣಿ ಹುಳ ಮಿಸ್ ಆಗೋಯ್ತಾ? ರಾಣಿ ಹುಳ ಇರೋದು ಎದ್ದೋಗ್ಬಿಟ್ರೆ ಸರಿ, ಇಟ್ಬಿಡಿ. ರಾಣಿ ಹುಳ ಎದ್ದೋಗ್ಬಿಡ್ತು ಅಂದ್ರೆ ರಾಣಿ ಹುಳ ಹುಡುಕ್ತಾ ಇದ್ದೀನಿ. ಅಲ್ಲೇ ನೀನು ಬೇಡ, ಅಲ್ಲೇ ಇರು. ಜಾಸ್ತಿ ಬಿದ್ದಿರೋದು ಎತ್ಕೊಂಡ್ಬಿಡ್ಬೋದಾಯ್ತು. ಹಿಡಿದಾಗ ಪಾಪ ಹಾಂ, ಕೈಯೆಲ್ಲ ಕಚ್ಬಿಟ್ಟಿತ್ತಾ? ಪಡ್ಕೋತಿದ್ದೆ, ರೊಟ್ಟಿ ಪಡ್ಕೋತಿದ್ದೆ. ಮೂರು ಕಡ್ಡಿ ಆಯ್ತಲ್ಲ ಅಲ್ಲಪ್ಪ. ಏನು ಕನ್ಸ್ಪೈಂದಿ ಪಟ್ಕೊಂಡು ಹೆಂಗ್ ಹೊಡೆದೋಯ್ತು ನೋಡು. ಈಸ್ಕೋಗಿ ತಾತ ಹತ್ರ. ನನ್ಗೆ ಹತ್ತಕ್ಕೆಲ್ಲ ಆಗಲ್ಲಪ್ಪ. ದೊಡ್ಡವನಾದ್ಮೇಲೆ ನೀನೇ ಹತ್ತೀಯಾ? ನೋಡಿ ಹೆಂಗ್ ಹೊಡೆದೋಯ್ತು. ಇಲ್ಲೊಂದು ಹೊಡೆದೋಯ್ತು, ಇಲ್ಲಿ ಅಲ್ಲೊಂದು ಹೊಡೆದೋಯ್ತು. ಈರುಳ್ಳಿ ಹೂವು ಒಂದು 4 ಎತ್ಕೋ. ಹ್ಞೂ, 4 ಇದೆ ಅಲ್ಲ ಒಂದರಲ್ಲಿ. ನೈಸ್ ಬಿಡಪ್ಪ. ನೀನು ಜಮೀನ್ದಾರು. ಇವಾಗ ಇದ್ರಲ್ಲಿ ಮ್ಯಾಂಗೋಸ್ ಕೀಳ್ಬೇಕು. ಇದು ವೀರದು, ವಾಟ್ ಈಸ್ ದಟ್? ಮ್ಯಾಂಗೋ. ಎಲ್ಲ ಕಿತ್ಕೊಂಡು ಹೋಗ್ಬಿಡ್ತಾರ. ಇಲ್ವಾ? ಅದ್ರಲ್ಲಿ ಏನ್ ಪ್ರೆಷರ್ ಆಗಿ ಹೋಗ್ತೈತೆ ನೋಡ್ರಿ. ಹಂಗೆ ಅಲ್ಲೊಂದೇ ಒಂದೈತೆ ನವಿಲು. ಜಾಕ್ ಫ್ರೂಟ್ ಎಲ್ಲಿ ಅದು ವೀರ್? ಎಲ್ಲಿ ಜಾಕ್ ಫ್ರೂಟು? ನೋಡಿ, ಹಲಸಿನ ಹಣ್ಣು, ಮಾವಿನ ಹಣ್ಣು ಎಲ್ಲ ನಮ್ಮ ಮಮ್ಮಿಯವ್ರಿಗೆ. ನೋಡಿ, ಹಣ್ಣಾಗಿದೆ. ನಾಳೆ ಕಟ್ ಮಾಡ್ಬೋದು. ಗಮ್ಮಂತ ಇದೆ. ಕಾರೆಲ್ಲ ಅದೇ ಸ್ಮೆಲ್ಲು, ಗಮ್ಮಂತ. ಕೇಮಿ ತಂದಿರೋದ್ರಲ್ಲೂ ನಮ್ಮ ಮಮ್ಮಿಯವ್ರಿಗೆ ಎಲ್ಲ ಸ್ವಲ್ಪ ತೊಗೊಂಡು, ಇನ್ನು ಮಿಕ್ಕಿದ ರೂಪೇಶ್ ತೊಗೊಂಡು ಬೆಂಗಳೂರಿಗೆ ಹೋಗ್ತಾರೆ. ಅಲ್ಲಿನೂ ಎಲ್ಲ ನಾವು ತಿನ್ನೋಕ್ಕಾಗಲ್ಲ, ನಮ್ಗೆ ಗೊತ್ತಿರೋರಿಗೆಲ್ಲ ಹಂಚಬೇಕು ಅನ್ನೋದೇ ಆಸೆ. ನಾನು ರೂಪೇಶ್ಗೆ ಯಾವಾಗೂ ಹೇಳ್ತಾ ಇರ್ತೀನಿ, ಇವಾಗ ಸ್ವಲ್ಪ ಬೇಸಿಗೆ ಎಲ್ಲ, ಸ್ವಲ್ಪ ಮಳೆಕಾಲ ಎಲ್ಲ ಬಂದರೆ ಇನ್ನೂ ಚೆನ್ನಾಗಿರೋ ಮರಗಳೆಲ್ಲ, ಹಣ್ಣಿನ ಮರಗಳು, ಎಲ್ಲ ಥರದ ಮರಗಳನ್ನು ನರ್ಸರಿಯಲ್ಲಿ ತೊಗೊಂಡೋಗಿ ಹಾಕಿ ಬಂದಿದ್ದ ಫಲ ಎಲ್ಲ ಎಲ್ರಿಗೂ ಹಂಚಬೇಕು ಅನ್ನೋದು ನನ್ನ ಒಂದು ಆಸೆ. ನಾನು ರೂಪೇಶ್ಗೆ ಇವತ್ತು ಅದನ್ನೇ ಹೇಳ್ಕೊಂಡು ಬಂದೆ. ಸೊ ಇವತ್ತು ರೂಪೇಶ್ ಇದೆಲ್ಲ ಕೊಟ್ಬಿಟ್ಟು ಇನ್ನು ಬ್ಯಾಂಗ್ಳೂರ್ಗೆ ಹೊರಡ್ತಾರೆ. ನಾವು ಇವತ್ತು ಇಲ್ಲೇ ಇರ್ತಿದ್ದೀವಿ. ನಾಳೆ ವ್ಲಾಗಲ್ಲಿ ನಿಮ್ಮ ಜೊತೆ ಸಿಗ್ತೀನಿ. ಇವತ್ತಿನ ವ್ಲಾಗ್ ಇಷ್ಟೇ. ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಪುಟ್ಟ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮುಂದಿನ ವೀಡಿಯೋಲಿ ಸಿಗ್ತೀನಿ. ಅಂಟಿಲ್ ದಟ್ ಟೇಕ್ ಕೇರ್, ಬೈ ಬೈ, ಲಾಟ್ಸ್ ಆಫ್ ಲವ್.